ಅರುಣ್ ಅವ್ರು ಹೇಳಿದ್ದು ನಾನು ನೋಡಿದೆ. ಅರುಣ್ ಅವ್ರದ್ದು ಹೇಳ್ತೀನಿ ಇನ್ನೊಂದು ವಿಚಾರ ಹೇಳ್ತೀನಿ. ಈ ಸ್ಥಿತಿಗೆ ತಂದವರು ಇಷ್ಟು ವರ್ಷ ಯಾರನ್ನು ಮಾಡ್ತಾ ಇದ್ರಂತೆ? ನಾನು ಬಂದಾಗ ಸ್ಟ್ರೈಕ್ ಮಾಡ್ತಾ ಇದ್ರು ಹುಡುಗರು, ಹೌದಾ? ಈಗಲೂ ಸ್ಟ್ರೈಕ್ ಹಂತದಲ್ಲೇ ಮತ್ತೆ ಆಗ್ಬೋದು, ನಾನೇನು ಇಲ್ಲ ಅಂತ ಹೇಳೋದಿಲ್ಲ, ಅದು ಬೇರೆ ಪ್ರಶ್ನೆ. ಆಫೀಸರ್ಸು ಮತ್ತು ಕೆಲವು ವ್ಯವಸ್ಥೆನ ಒಂದು ಹತೋಟಿಗೆ ತರ್ತಕ್ಕಂಥ ವ್ಯವಸ್ಥೆ ನಾವು ಬಂದ್ ಮಾಡಿದ್ವಿ. ಆ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು? ಇದೇ ಬಿ ಜೆ ಪಿ ಸರ್ಕಾರದವರು. ನಾನು ನಿಮಗೆ ಇದ್ರ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಆಯುಷ್ ಯೂನಿವರ್ಸಿಟಿ ಮತ್ತು ವೆಟರ್ನರಿ ಯೂನಿವರ್ಸಿಟಿ, ಸಾಕಷ್ಟು ಯೂನಿವರ್ಸಿಟಿನ ನಿನ್ನೆ ಕ್ಯಾಬಿನೆಟ್ ಅಲ್ಲ, ಲಾಸ್ಟ್ ಪ್ರೀವಿಯಸ್ ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೂ ಕೂಡ ಇದು ಬರ್ತದೆ. ಅವರೆಲ್ಲರೂ ಸೇರಿ ಮತ್ತು ಯಾವುದಾದ್ರು ಯೂನಿವರ್ಸಿಟೀಸ್ ಇದಾವೆ ನಮ್ಮ ಡಿಸ್ಟಿಕ್ಟಲ್ಲಿ, ಅದನ್ನೆಲ್ಲ ಒಂದು ಒಳ್ಳೆ ಟೀಮ್ ಮಾಡಿಬಿಟ್ಟು, ಯಾಕೆಂದರೆ ಏನಾಗಿದೆ, ರಿಕ್ರೂಟ್ಮೆಂಟ್ ಆಗಿಲ್ಲ. ಬಂಗಾರಪ್ಪಾಜಿಯವರು ಸೋಪ್ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿರ್ತಾರೆ, ಏನಾದ್ರು ಒಂದು ಎಕ್ಸ್ಟ್ರಾನಾದರೂ ನೋಡಿ ಅಲ್ಲಿ. ಹಲೋ, ಹೊರಗಡೆ ಕಟ್ಟಿ ಒಂದು ಪೋಸ್ಟ್ ಕೂಡ ಎಕ್ಸ್ಟ್ರಾ ತಗೊಂಡಿಲ್ಲ. ಮಧ್ಯ ಹೈಯೆಸ್ಟ್ ರೂಲ್ ಮಾಡಿದವ್ರು ಇವರೇ. ಹಾಗಾದ್ರೆ ಅಧೋಗತಿಗೆ ಬರೋದಕ್ಕೆ ಕಾರಣ ಯಾರು ಹೇಳಿ ನೋಡೋಣ. ಸರಿ ಮಾಡಬೇಕು, ಆ ಜವಾಬ್ದಾರಿ ನಮ್ಮ ಸರ್ಕಾರಕ್ಕೆ ನಾವು ಮಾಡ್ತೀವಿ. ಆ ಟೈಮ್ ಲಿಮಿಟಲ್ಲಿ ನಾವು ಮಾಡ್ತೀವಿ, ನಾನು ಗ್ಯಾರಂಟಿ ಕೊಡ್ತೀವಿ. ಯಾಕೆಂದರೆ ಅದು ಈ ಶಿವಮೊಗ್ಗ ಜಿಲ್ಲೆಗೆ ಅದೊಂಥರ ಕಿರೀಟ ಇದ್ದಂಗೆ. ನಾವು ಅಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದು, ನಾವು ಮಾಡ್ತೀವಿ. ಅಲ್ಲ ಒಂದು ನಿಮಿಷ ಬಂದಿಲ್ಲ, ನಾನು ಅದನ್ನು ನೋಡಿದೆ. ಅರುಣ್ ಅವರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ ಅನಿಸುತ್ತೆ. ಅವರಿಗೆ ಗವರ್ನರ್ಗೆ ಹೆಂಗೆ ಗೌರವ ಕೊಡಬೇಕು ಗೊತ್ತಿಲ್ಲ. ಅವತ್ತು ನೀವೆಲ್ಲ ಇದ್ರಿ ತಾನೆ, ನೀವೆಲ್ಲ ಇದ್ರಿ ತಾನೆ, ನೀವು ನೋಡಿದ್ರೆ ಏನಾಯಿತು, ಎಷ್ಟೊತ್ತಿಗೆ ಬಂದರು ಅವರು? ಅವ್ರ ಸರ್ಕಾರದಿಂದ ನೇಮ ಮಾಡಿರ್ತಕ್ಕಂಥ ಒಬ್ಬ ಗವರ್ನರಿಗೆ ನಾನೊಬ್ಬ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವನಾಗಿ ನಾನು ನನ್ನ ಗೌರವ ಕೊಡಬೇಕು. ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಬರ್ತಾ ಇಲ್ಲ ಅಂತೇಳಿ ನನಗೆ ಗೊತ್ತಿದ್ದು, ದಟ್ ಈಸ್ ದ ರೀಸನ್. ಬಟ್ ನಾನು ಹೋಗಲ್ಲ, ಮೇಲ್ಗಡೆ ಕೂತ್ಕೊಳ್ಳಿಲ್ಲ. ನಾನು ಅವರೇನು ಕರಿಬೇಕು ಅಂತ ನಾನು ಕೇಳ್ತಾ ಇಲ್ಲ, ಕರೀಲೂಬಾರ್ದು. ಯಾಕೆಂದರೆ ದಟ್ ಈಸ್ ದ ಸಿಸ್ಟಮ್. ನಾವು ಮುಂದೆ ಬಂದೆ 2 ರೀಸನ್. ಯಾಕೆಂದರೆ ನಮ್ಮ ಕಾಗೋಡು ತಿಮ್ಮಪ್ಪಾಜಿಯವರಿಗೆ ಒಂದೇ ದಿವಸ ಇಂಥ ಪುಣ್ಯದ ಜೀವನದಲ್ಲಿ ಸಿಗೋದೇ ಇಲ್ಲ, 2 ಡಾಕ್ಟರೇಟು. ಆಮೇಲೆ ಅವ್ರಿಗೆ ಪರ್ಮಿಷನ್ ತೊಗೊಂಡು, ಸರ್ ನಾನು ಅಲ್ಲಿ ಬರೋದಕ್ಕಾಗ್ತಾ ಇಲ್ಲ, ಇಲ್ಲಿಗೆ ಸಾಗರಕ್ಕೆ, ಈಗ ನನ್ನ ಫ್ಲೈಟ್ 4:15 ನಾನು ಇಲ್ಲಿಂದ ಅರ್ಜೆಂಟಾಗಿ ಹುಬ್ಳಿಗೆ ಹೋಗ್ಬೇಕು ಅಂದ್ಬಿಟ್ಟು ಅವ್ರು ಪರ್ಮಿಷನ್ ತೊಗೊಂಡು ಗವರ್ನರ್ಗೂ ನಾನು ಹೇಳಿ, ನೀವು ಹೇಳ್ಬಿಡ್ರಿ ಅರುಣ್ ಅವ್ರು ಮಾಡಿದ್ದು ಸರಿನಾ? ಗವರ್ನರ್ ಅವ್ರು ಬಂದು ಉಪಸ್ಥಿತರಾದಮೇಲೆ ವಾಟ್ ಇಸ್ ರೂಲ್ಸ್ ಗೊತ್ತಿದೆಯಾ ನಿಮಗೆ? ಅರುಣ್ ಅವ್ರಿಗೆ ಗೊತ್ತಿದೆಯಾ? ಭಾಳ ಒಂದು ದೊಡ್ಡ ಎಲ್ಲ ತಿಳುವಳಿಕೆ ಇರೋಕ್ಕೆ ಬಂದು ಮಾಧ್ಯಮದ ಮುಂದೆ ಹೇಳ್ತಾರಲ್ಲ, ಅರುಣ್ ಅವರು ಒಂದು ಚೆಕ್ ಮಾಡಲಿ. ಮಹಾತ್ಮ ಗಾಂಧಿ ಬಗ್ಗೆ ಏನೋ ಹೇಳಿದ್ದಾರೆ ಅನ್ಸುತ್ತೆ. ಮಹಾತ್ಮ ಗಾಂಧಿ ಬಗ್ಗೆ ಈ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಹಾಕಿದ್ದಾರೆ, ಗೊತ್ತಿದೆ ನಿಮಗೆ? ಅದು ಎಷ್ಟು ಟನ್ ಇದೆ ಗೊತ್ತಾ ನಿಮಗೆ? ಅದು ಸುಮಾರು 27 ಟನ್ ಏನೋ ಇರಬೇಕು. ಬೆಳಗಾಮಲ್ಲಿ ಇರೋದು ಎಷ್ಟು ಗೊತ್ತಾ? ಅದು 25 ಇರಬೇಕು. ಇಲ್ಲಾಂದರೆ 20 ಟನ್ ಇದೆ, ಇಲ್ಲ 22 ಟನ್. ಅಲ್ಲಿ 2.5 ಟನ್ ಜಾಸ್ತಿ ಅಷ್ಟೇ. ಅಲ್ಲಿಗೆ ಇಲ್ಲಿಗೆ ಹೈಟು ಕೂಡ 2 ಫೀಟ್ ಜಾಸ್ತಿ. 25 ಫೀಟ್ ಹೈಟು ಎಲ್ಲಿ? ಬೆಳಗಾಮಲ್ಲಿ. 27 ಬೆಂಗಳೂರಲ್ಲಿ. ವೆಯ್ಟು 20 ಮತ್ತು 22.5 ಬರುತ್ತೆ. ಓಕೆನಾ? ನಾವು ಮೊನ್ನೆ ಪುತ್ಥಳಿಕೆಗೆ ಅಂದರೆ ವಿಗ್ರಹಕ್ಕೆ ಖರ್ಚು ಮಾಡಿರೋದು ಸುಮಾರು 20 ಕೋಟಿ ಚಿಲ್ಲರೆ, 4.8 ಕೋಟಿ, ಅಂದರೆ 5 ಕೋಟಿ ಒಳಗೆ. ಮಾನ್ಯ ಅವಾಗಿರ್ತಕ್ಕಂಥ ಸಭಾಪತಿಗಳು ಅವ್ರ ತಂದೆಯವರೇ, ಓಕೆನಾ, ಎಷ್ಟು ಖರ್ಚು ಮಾಡಿದ್ದಾರೆ ಗೊತ್ತಿದೆ ನಿಮಗೆ? 8 ಕೋಟಿ, 7 ಕೋಟಿ ಚಿಲ್ಲರೆ. ಫೌಂಡೇಶನ್ನು ಸೇರಿ ಸುಮಾರು 12 ಕೋಟಿ. ಇದು ಎಲ್ಲಿವರೆಗೂ ಹೋಗಿತ್ತ ಗೊತ್ತಾ ಅರುಣ್ ಅವರಿಗೆ? ಗೊತ್ತು, ಅರುಣ್ ಅವ್ರಿಗೆ ಲೆಕ್ಕ ಕೊಡ್ತೀನಿ ಬೇಕಂದ್ರೆ. ನಾನು ಡೆಲ್ಲಿವರೆಗೂ ಮಧುಸೂದನ್ನ ಯಾರು ಇದ್ದಾರಲ್ಲ ಮೈಸೂರವರು, ದೊಡ್ಡ ಗಲಾಟೆ ಮಾಡಿ, ಮಧುಸೂದನ್ನ ದೊಡ್ಡ ಗಲಾಟೆ ಮಾಡಿ ಇದರಲ್ಲಿ ಕಮ್ಮಿ ಇತ್ತು, ಮತ್ತು ಆಮೇಲೆ ಜಾಸ್ತಿ ಮಾಡಿದರು. ಯಾವಾಗಲೂ ಬೆಲೆ ಅವಾಗ ಚೀಪಾಗಿರುತ್ತೆ, ಇವಾಗ ಚೀಪಾಗಿರುತ್ತೆ. ನಾನು ಸುಮ್ಮನೆ ಇದನ್ನೆಲ್ಲ ಮಾತಾಡಬಾರ್ದು.
ಇವರು ಬಂದು ದೊಡ್ಡ ಸಾಚ ಅಂತ ಹೇಳಿ ಕುತ್ಕೊಂಡು ಮಾತಾಡ್ಕೊಳ್ತಾರಲ್ಲ, ಸುಮ್ಮನೆ ಬಂದುಬಿಟ್ಟು ಮಾಧ್ಯಮದಲ್ಲಿ ಬಂದು ಭಾಷಣ ಹೊಡಿತಾರಲ್ಲ, ಸ್ವಲ್ಪ ಕೆದಕ್ಲಿ. ಎಷ್ಟು ವರ್ಷ ಅವ್ರ ಕೈಯಲ್ಲೇ ಇತ್ತು ಅಂತ ಹೇಳಿ. ಉನ್ನತ ಶಿಕ್ಷಣ ಸಚಿವರು ಬರಲಿಲ್ಲ ಅಂತ ಭಾಳ ದೊಡ್ಡದು ಇದು ಮಾಡ್ತಾರಲ್ಲ, ಅವ್ರು ಕಣ್ಣಾರೆ ಅವ್ರು ನಡ್ಕೊಂಡು ಬರ್ತಾರೆ. ಗೌರವರು ಕುತ್ಕೊಂಡಾಗ ಅವ್ರ ಎದುರುಗಡೆ ಫಸ್ಟ್ ಆ ಸಭ್ಯತೆನ ಅರುಣ್ ಅವ್ರು ತಿಳ್ಕೊಳ್ಬೇಕು. ಆ್ಯಂಡ್ ಈ ವೇರ್ಸ್ ದಟ್ ಗೌನ್ ಎಲ್ಲ ಹಾಕ್ಕೊಂಡು ಬರೋಕ್ಕಾಗೋದಿಲ್ಲ, ಹಂಗೆ ಬರೋಂಗಿಲ್ಲ. ಅದನ್ನ ಕಾಗೋಡು ತಿಮ್ಮಪ್ಪ ಅವರೇ ಅವ್ರ ಜೊತೆಗೆ ಬಂದ್ಬಿಟ್ಟು, ಇವ್ರು ಕಾಗೋಡು ತಿಮ್ಮಪ್ಪ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಪಕ್ಷ ಅಂತೇಳಿ ಏನು ಒಳ್ಳೆ ಸ್ಕ್ರೀನ್ ಪ್ಲೇಯಲ್ಲಿ ಹೇಳಿದಂಗೆ ಭಾಳ ಅದ್ಭುತವಾಗಿ ಹೇಳಿದ್ರಲ್ಲ. ಕಾಗೋಡು ತಿಮ್ಮಪ್ಪ ಅವ್ರಿಗಿಂತ ಮುಂಚೆನೇ ಬಂದು ಕುತ್ಕೋಬೇಕಾಗಿತ್ತು. ಅಷ್ಟೊಂದು ಗೌರವ ಇದ್ದರೆ ನಮ್ಮ ಥರ ನಾವು ಬಂದು ಕುತ್ಕೊಂಡು ಕಾಯ್ತಾ ಇದ್ವಿ. ನಮಗೆ ಯಾಕೆಂದರೆ ಅದರಲ್ಲಿ ಅಷ್ಟೊಂದು ಆಸಕ್ತಿ ಇಟ್ಕೊಂಡು ನಾವು ಮಾಡಿದ್ವಿ. ಕೆಲವು ಸತಿ ಆಗುತ್ತೆ ಲೇಟ್, ನಾನು ಇಲ್ಲ ಅಂತ ಹೇಳಲ್ಲ. ಅದನ್ನು ತಗೊಂಡು ಈಗ ಕೆಲವು ಸತಿ ಕೆಲವು ಕಾರ್ಯಕ್ರಮಗಳಿಗೆ ಮಂತ್ರಿಗಳು ಎಲ್ಲ ಕಡೆಯೂ ಹೋಗೋದು ಕಷ್ಟ ಆಗ್ತದೆ. ನಾನೇ ಇದ್ದಲ್ಲ, ನಾನು ಹೇಳಿದೆ ಅವ್ರು ಬರೋದಿಲ್ಲ, ಅವ್ರು ಯಾಕಂದರೆ ಆಮೇಲೆ ನಮ್ಗೆ ಗೊತ್ತಿತ್ತು ಅವ್ರು ಬರೋದಿಲ್ಲ ಅಂತ ಹೇಳಿ. ಸುಧಾಕರ್ ಯಾಕಂದರೆ ಬೇರೆ ಕಾರ್ಯಕ್ರಮ ಅವ್ರಿಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಇರೋದ್ರಿಂದ ನಾನು ನನ್ನ ಜಿಲ್ಲೆಯ ನಮ್ಮ ನಾಯಕರು, ನಮ್ಮ ರಾಜ್ಯದ ನಾಯಕರು ಅಂತೇಳಿ ನಾನು ನನ್ನ ಕೆಲಸನ ನಾನು ಬಂದು ಮಾಡಿದ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.